ಚಿಕ್ಕಬಳ್ಳಾಪುರ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಹಾಗೂ ದಲಿತರಿಗೆ ಮಂಜೂರಾಗಿದ್ದ ಭೂಮಿಗೆ ಸಂಬಂಧಿಸಿದ ವಿವಾದ ತಾರಕಕ್ಕೇರಿದ್ದು ಸಮಸ್ಯೆಯನ್ನು ತಕ್ಷಣ ಬಗೆಹರಿಸದಿದ್ದರೆ ಜೂನ್ 29ರಂದು ಜಿಲ್ಲೆಯಾದ್ಯಂತ ಅರಣ್ಯ ಇಲಾಖೆ ಕಚೇರಿಗಳ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಕೆಸಿ ರಾಜಕಾಂತ್, ಸಿಜೆ ಗಂಗಪ್ಪ, ಎನ್ ಪರಮೇಶ್ ಎಚ್ಚರಿಕೆ ನೀಡಿದ್ದಾರೆ. ನಗರ ಹೊರವಲಯದ ಜಿಲ್ಲಾ ಉಪ ಅರಣ್ಯಾಧಿಕಾರಿಗಳ ಕಚೇರಿ ಎದುರು ಕಳೆದ 8 ದಿನಗಳಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸ್ಥಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು 1972ರಲ್ಲಿ ದಲಿತರಿಗೆ ಮಂಜೂರಾಗಿದ್ದ ಭೂಮಿಯ ದಾಖಲಾತಿಗಳ ಸಾಗುವಳಿ ಮಾಡುತ್ತಿರುವ 13 ಕುಟುಂಬಗಳ ಹೆಸರಿನಲ್ಲಿಯೇ ಇವೆ ಎಂದು ಹೇಳಿದರು. ಬಳಿಕ 1991ರಲ್ಲಿ ಕಂದಾಯ ಇಲಾಖೆ ಈ ಭೂಮಿಯನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ ಎನ್ನಲಾಗುತ್ತಿದ್ದು ಆಗಲೇ ಪರಿಶೀಲನೆ ನಡೆಸಬೇಕಾಗಿತ್ತು ಎಂದು ಪ್ರಶ್ನಿಸಿದರು. 1 ವಾರದಿಂದ ಹೋರಾಟ ನಡೆಯುತ್ತಿದ್ದರೂ ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸಮಸ್ಯೆ ಪರಿಹಾರಕ್ಕಾಗಿ ಮುಂದಾಗಿಲ್ಲ ಎಂದು ಆರೋಪಿಸಿದರು. ಜನಪರ ಕಾಳಜಿಗಿಂತ ಪ್ರಭಾವಿ ಸಂಸ್ಥೆಗಳ ಪರ ಒಲವು ತೋರಲಾಗುತ್ತಿದೆ ಎಂಬ ಆತಂಕ ವ್ಯಕ್ತಪಡಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಕೂಡ ದಲಿತರ ಸಮಸ್ಯೆಯನ್ನು ನಿರ್ಲಕ್ಷಿಸಿದೆ. ಸುಮೋಟೋ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕಾಗಿದ್ದರೂ ಅದಾಗಿಲ್ಲ. ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧವೂ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಏನು ಸಿಂಗಾಟಿ ಕದಿರಿನಹಳ್ಳಿ ಅಲ್ಲಿಂದ ಕಾಲ್ನಡಿಗೆ ಜಾಥಾ ಬಂದು ಈಗ ಏನು ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂದೆ 1 ವಾರದಿಂದ ಇಲ್ಲಿ ಕೂತಿದ್ದೀವಿ. ಕಾರಣ ಇಷ್ಟೇ, ತಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿನ ಸಿಂಗಾಟಿ ಕದಿರಿನಹಳ್ಳಿ ದಲಿತರಿಗೆ 1972-73ನೇ ಸಾಲಿನಲ್ಲಿ ಜಮೀನು ಮಂಜೂರಾಗಿದೆ. ಆ ಮಂಜೂರಾಗಿರೋ ಎಲ್ಲ ದಾಖಲೆಗಳು ಕೂಡ ಅವ್ರ ಹತ್ರ ಇದೆ. ಸಾಗುವಳಿ ಚೀಟಿ ಇದೆ, ಖಾತೆ ಇದೆ, ಪಾಣಿ ಇದೆ. ಆಮೇಲೆ ಆ ಸಂಬಂಧಪಟ್ಟ ಜಮೀನುಗಳಿಗೆ ದುರಸ್ತಿ ಕೂಡ ಆಗಿದೆ. ಇಷ್ಟಾದರೂ ಕೂಡ ಫಾರೆಸ್ಟ್ ಇಲಾಖೆ ಅವರಿಗೆ ತೊಂದರೆ ಕೊಡ್ತಾಯಿತ್ತು. ಮತ್ತು ಮೊನ್ನೆ ನಾವು ಬಂದಿಲ್ಲಿ ಧರಣಿ ಕೂತ್ಕೊಂಡಾಗ ಮಾನ್ಯ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳು ಇದಕ್ಕೂ ನಮಗೆ ಸಂಬಂಧನೇ ಇಲ್ಲ, ನಮಗೆ ಸರಿಯಾಗಿ ದಾಖಲೆಗಳು ನಾವು ಪರಿಶೀಲನೆ ಮಾಡಿರಲಿಲ್ಲ, ನೀವು ನಿಮ್ಮ ಏನು ದಲಿತರು ಸಾಗುವಳಿ ಮಾಡ್ತಾ ಇದ್ದಾರೋ ಆ ಜಮೀನಿಗೂ ನಮ್ಮ ಫಾರೆಸ್ಟಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿದರು ಅವತ್ತು ಬಂದಿದ್ದ ದಿವಸ. ಮತ್ತು ಮಾರನೇ ದಿವಸ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಇಲ್ಲಿ ಬಂದಿದ್ದರು. ಅವ್ರ ಜೊತೆ ಚರ್ಚೆ ಮಾಡಿದಾಗ ಕೂಡ ಸೇಮ್ ಅದನ್ನೇ ಹೇಳಿದ್ರು, ನಿಮಗೂ ನಮಗೆ ಸಂಬಂಧನೇ ಇಲ್ಲ, ನಿಮ್ಮ ಜಮೀನು ನಿಮ್ಮದು, ನಮ್ಮ ಫಾರೆಸ್ಟ್ ಜಮೀನು ನಮ್ಮದು ಅಂತೇಳಿ. ಸರಿ ಅಂತೇಳಿ ನಾವು ಕೂತ್ಕೊಂಡು ಮತ್ತೆ ಈಗ ಫಾರೆಸ್ಟಿಗೆ ಸಂಬಂಧ ಇಲ್ಲದೇ ಇರತಕ್ಕಂಥ ವಿಚಾರ ಆಗಿರೋದ್ರಿಂದ ನಾವು ಯಾಕೆ ಈ ಕಾರ್ಯಕ್ರಮ ಮುಂದುವರಿಸಬೇಕು ಅಂತೇಳಿ ನಾವು ಇದನ್ನು ಕಾಲ್ಡಪ್ ಮಾಡೋಣ ಅಂತೇಳಿ ನಾವು AC ಸಾಹೇಬರನ್ನ ಕರೆದ್ವು. ಅವರು ಎಲ್ಲೋ ಮೀಟಿಂಗಲ್ಲಿ ಇದ್ದಿದ್ದು ಕೂಡ ಗೊತ್ತಿದೆ. ಇವತ್ತು ನಾವೆಲ್ಲ ಕೂಡ ಇವತ್ತಿಗೆ ಕರೆಕ್ಟಾಗಿ 8 ದಿನ ಆಗಿದೆ. ಸೋಮವಾರಕ್ಕೆ ಸಿಂಗಾಟಿ ಕದಿರಿನಹಳ್ಳಿ ಗ್ರಾಮದಿಂದ ಏನು 8-10 ಕುಟುಂಬಗಳಿದ್ದಾವೆ. ಆ 8-10 ಕುಟುಂಬಗಳು ಕೂಡ ಮಕ್ಕಳ ಸಮೇತ, ಮಹಿಳೆಯರ ಸಮೇತ ಪಾತ್ರಗಳನ್ನು ಇಟ್ಕೊಂಡು ಇವತ್ತು DF ಆಫೀಸ್ ಕಚೇರಿ ಮುಂದೆ ಬಂದು ಅನಿರ್ದಿಷ್ಟ ಕಾಲ ಧರಣಿಯನ್ನು ಕಾಲ್ನಡಿಗೆ ಜಾಥಾ ಮುಖಾಂತರ ಬಂದು ಧರಣಿಯನ್ನು ಕೂತಿದ್ದೀವಿ. ನಾವು ಹಿಂದೆ ನೋಡಿರ್ತಕ್ಕಂಥ ಚಳುವಳಿಗಳು ಹೆಂಗಿತ್ತಂದ್ರೆ ಅಧಿಕಾರಿಗಳು ಏನೇ ಒಂದು ಸಣ್ಣ ಸಮಸ್ಯೆ ಬಂದಂಥ ಸಂದರ್ಭದಲ್ಲೂ ಸಹಿತ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕೂಡ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು ಅಥವಾ ಅರಣ್ಯ ಇಲಾಖೆ ಆಗಿರ್ಬೋದು ಕೂತು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂಥ ಒಂದು ಪ್ರಯತ್ನ ಕೂಡ ಆಗ್ತಾಯಿತ್ತು. ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲ ಕೂಡ ಗಮನಿಸಿರೋ ಹಾಗೆ ಇವ್ರು ಯಾರೂ ಕೂಡ ಬಡವರ ಪರವಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದು ಕೂಡ. ಬಡವರ ಪರವಾಗಿದ್ದಿದ್ರೆ 8 ದಿನ ಬೇಕಾಗಿರಲಿಲ್ಲ. ಏನು ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಪಾಣಿ ಸಾಗುವಳಿ ಚೀಟಿ ಇದೆ, ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ದುರಸ್ತಿ ಕಾರ್ಯಕ್ರಮ ಏನಿದೆ, ಅಥವಾ ತಹಸೀಲ್ದಾರ್ ಅವರು ಇವತ್ತಿಗೂ ಕೂಡ ಈ ಜನರ ಹತ್ರ ಬಂದು ಇಲ್ಲಿ ಸ್ಥಳೀಯವಾಗಿ ಪೆಂಡಲ್ ಕೆಳಗೆ ಕೂತು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡೋ ಮುಖಾಂತರ, ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡೋ ಮುಖಾಂತರ ಇದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂಥ ಒಂದು ಪ್ರಯತ್ನ ಮಾಡೋಕ್ಕೆ ಬರಲಿಲ್ಲ. ಕಾರಣ ಏನಂದರೆ ಇವರು ಬಡವರ ಪರವಾಗಿಲ್ಲ, ದಲಿತರ ಪರವಾಗಿಲ್ಲ, ದಲಿತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ, ಶ್ರೀಮಂತರ ಪರವಾಗಿ ಇರೋದ್ರಿಂದ ಇವತ್ತು ಬಡವರನ್ನು ಕಂಡ್ರೆ ಅವ್ರಿಗೆ ಆಗಲ್ಲ ಅನ್ನೋಂಥ ಅನುಮಾನ ಕೂಡ ನಮಗೆ ಶುರುವಾಗಿದೆ. ಇವತ್ತು ಅವರೇ ಕೊಟ್ಟಿರ್ತಕ್ಕಂಥ ಸಾಗುವಳಿ ಚೀಟಿ, ಅವರೇ ಕೊಟ್ಟಿರ್ತಕ್ಕಂಥ ಪಾಣಿ, ಅವರೇ ಕೊಟ್ಟಿರ್ತಕ್ಕಂಥ ದುರಸ್ತಿ ಕಾಪಿಗಳು
ಅವರೇ ಕೊಟ್ಟಿರ್ತಕ್ಕಂಥ ಏನು ಎಲ್ಲ ಕೂಡ ಕಟ್ಟಿಸ್ಕೊಂಡಿರ್ತಕ್ಕಂಥ ಇವು ಇವತ್ತು ಅರಣ್ಯ ಇಲಾಖೆಯವರು ಒಂದೊಂದು ದಿನ ಒಂದೊಂದು ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಂದು ಸಾರಿ ಎ ಸಿ ಅವರು ಬಂದಾಗ ಅವ್ರ ಸಮ್ಮುಖದಲ್ಲಿ ಒಂದು ರೀತಿ ಮಾತಾಡ್ತಾರೆ, ಎ ಸಿ ಅವರು ಹೋದ ಮೇಲೆ ಇನ್ನೊಂದು ರೀತಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಇದನ್ನು ಕಡೆಗಣಿಸ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ 8 ದಿವಸದಿಂದ ಇದುವರೆಗೂ ಇಲ್ಲಿ ಬಂದು ಏನು ಸಮಸ್ಯೆ ಅಂತ ಕೂಡ ಇದುವರೆಗೂ ಆಲಿಸಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು. ಆಮೇಲೆ ಈಗ ಇದ್ರ ವಿಚಾರವಾಗಿ ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ಸ್ವಯಂ ಏನು ಕೇಸ್ ಹಾಕೊಂಡು ತಹಸೀಲ್ದಾರ್ ಮೇಲೆ ಕ್ರಮ ಜರುಗಿಸಬಹುದಾಗಿತ್ತು, ಮೇಲಿನ ಅಧಿಕಾರಿಗಳಿಗೆ ಹಾಕ್ಬೋದಾಗಿತ್ತು. ಏನು ಎಸ್ ಸಿಗಳಿಗೆ ಇಷ್ಟು ತೊಂದರೆ ಮಾಡಿದಾರಲ್ಲ ತಾಲೂಕವರು, ಮತ್ತೆ ಏನು ಇವರು ರವಿನವರು ಇದ್ದಾರೆ, ಇದು ಫಾರೆಸ್ಟ್ ಅವರು ಇದಾರಲ್ಲ, ಅವ್ರ ಮೇಲೆ ಸುಮಟ ಕೇಸ್ ಆಗ್ಬೋದಾಗಿತ್ತಲ್ಲ ಸಮಾಜ ಕಲ್ಯಾಣ ಇಲಾಖೆಯವರು. ನೀವು ದೂರ ಕೊಡ್ಬೋದಾಗಿತ್ತಲ್ಲ, ನೀವು ಒಂದು ದೂರ ಕೊಡ್ಬೋದಾಗಿಲ್ಲ. ಕೊಟ್ಟಿದ್ದೀವಿ. ಆಮೇಲೆ ನೀವೆಲ್ಲ ಪ್ರಚಾರ ಮಾಡಿದ್ದೀವಿ, ಎಲ್ಲ ಮಾಡಿದ್ರ, ನೀವೆಲ್ಲ ಪ್ರಚಾರ ಮಾಡಿದ್ರ, ಎಲ್ಲ ಇಡೀ ರಾಜ್ಯದಂಥದ್ದು ಎಲ್ಲ ನಾಯಕರೆಲ್ಲ ಬಂದು ಇಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ DSSನವರು. ಆದರೆ ಇಲ್ಲಿರೋ ಲೋಕಲ್ ಇರೋಂಥ ಸಮಾಜ ಕಲ್ಯಾಣ ಅಧಿಕಾರಿ ಇದುವರೆಗೂ ಒಂದು ಕಾಲ ಇಟ್ಟಿಲ್ಲ. ಮೊನ್ನೆ ಒಂದು ದಿವಸ ನಮ್ಮ ಇವರು DCS SC ಸೆಲ್ ಅಂತ ಇದೆ ನಮಗೋಸ್ಕರ, ಮೊನ್ನೆ ಸಾಹೇಬರು ಬಂದು ಇಲ್ಲಿ ಹೋಗಿರೋರು, ಮತ್ತು ಅವರು ಕೂಡ ಏನು ಅದ್ರ ಬಗ್ಗೆ ಕ್ರಮ ಜರುಗಿಸಿಲ್ಲ. ಆ ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ಇಲ್ಲಿ ಬರಬೇಕು, ಇಲ್ಲಿನ ಬಡವರ ಸಮಸ್ಯೆನ ಆಲಿಸ್ಬೇಕು. ಅವರೇ ಖುದ್ದಾಗಿ ನಿಂತ್ಕೊಂಡು ನಾವೆಲ್ಲ ಅವ್ರು ನಿಲ್ಲಿಸ್ಬೇಕು, ಅವ್ರು ಬಿಡಿಸ್ಕೊಡ್ಬೇಕಾಯ್ತು ಜಮೀನಿಗೆ. ನಾವು DSSನವ್ರು ಏನು ಇವ್ರು ಬೆಂಬಲ ಕೊಡ್ತಾ ಇದ್ವಿ, ಆ ನಿಟ್ಟಿನಲ್ಲಿ ಅವರೇ ಖರ್ಚೆಲ್ಲ ಇಟ್ಕೊಂಡು ಇದನ್ನು ಪರಿಗಣಿಸನೆ ಮಾಡಿ ಅದ್ರ ಖರ್ಚು ಪರ್ಚೆಲ್ಲ ಅವರೇ ಹಾಕೊಂಡು ಸಮಾಜ ಕಲ್ಯಾಣವ್ರು ಇವ್ರು ಜಮೀನು ಬಿಡಿಸ್ಕೊಡ್ಬೇಕಾಗಿತ್ತು. ಆದರೆ ಅವ್ರು ಮಾಡಿಲ್ಲ. ಅದು ಕೂಡ ಸಮಾಜ ಕಲ್ಯಾಣ ಇಲಾಖೆ ಕೂಡ ಇಲ್ಲಿ ಸತ್ತಿದೆ ಅಂತ ನಮ್ಮ ಭಾವನೆ ಇಲ್ಲಿ.